ನಗರದಲ್ಲಿ ಬಿಬಿಎಂಪಿಯವರು ಮಾಡಬೇಕಾದ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಮಾಡಲಾಗಿತ್ತು. ಈ ವರದಿ ಪ್ರಸಾರ ಮಾಡಿದ ಮೇಲೆ ಈಗ ಬಿಬಿಎಂಪಿಯವರು ಎಚ್ಚೆತ್ತುಕೊಂಡು ಆ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ ಕೆಲಸ ಬಿಬಿಎಂಪಿಯವರು ಮಾಡಬೇಕಾಗಿದ್ದು ಪೊಲೀಸರು ಮಾಡಿದ್ರು ಅಂತ ನೀವೇ ನೋಡಿ. ಟೌನ್ ಹಾಲ್ ಬಳಿ ಗುಂಡಿ ಮುಚ್ಚಿದ್ದ ಸಂಚಾರಿ ಪಿಎಸ್ಐ. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್. ಪೊಲೀಸರು ಮುಚ್ಚಿದ್ದ ಗುಂಡಿಗಳಿಗೆ ಕೊನೆಗೂ ಮುಕ್ತಿ. ಕಳೆದ 2-3 ದಿನದ ಹಿಂದೆ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಇದ್ದ ರಸ್ತೆ ಗುಂಡಿಗಳನ್ನ ಸಂಚಾರಿ ಪಿಎಸ್ಐ ಒಬ್ಬರು ಗುದ್ದಲಿ ಹಿಡಿದು ಮುಚ್ಚುವ ಕೆಲಸ ಮಾಡಿದ್ರು. ಇದನ್ನ ಪಬ್ಲಿಕ್ ಟಿವಿ ದೃಶ್ಯ ಸಮೇತ ಬಿತ್ತರಿಸುವ ಮೂಲಕ ಬಿಬಿಎಂಪಿಗೆ ಛಾಟಿ ಬೀಸಿತ್ತು. ಇದಾದ ಬೆನ್ನಲ್ಲೇ ಅಲರ್ಟ್ ಆದ ಬಿಬಿಎಂಪಿ ನಡು ರಸ್ತೆಯಲ್ಲಿದ್ದ ಗುಂಡಿಗಳಿಗೆ ಮುಕ್ತಿ ನೀಡುವ ಮೂಲಕ ಸಮಸ್ಯೆ ಸರಿಪಡಿಸಿದೆ. ಹೌದು, ಟೌನ್ ಹಾಲ್ ಸುತ್ತಮುತ್ತ ಉಂಟಾಗಿದ್ದ ರಸ್ತೆ ಗುಂಡಿಗಳಿಂದ ನಿತ್ಯ ವಾಹನ ಸವಾರರು ಓಡಾಡೋಕೆ ಆಗದೆ ಪರದಾಡುತ್ತಿದ್ರು. ಇದನ್ನು ಗಮನಿಸಿದ ಹಲಸೂರು ಗೇಟ್ ಸಂಚಾರಿ ಪಿಎಸ್ಐ ಒಬ್ಬರು ತಾವೇ ಖುದ್ದಾಗಿ ಮಣ್ಣು ತರಿಸಿ ಗುಂಡಿ ಮುಚ್ಚಿದ್ರು. ಅದು ಕೂಡ ಖುದ್ದು ಗುದ್ದಲಿ ಬಾಂಡ್ಲಿ ಹಿಡಿದು ಮಣ್ಣು ಹಾಕುವ ಮೂಲಕ ಸವಾರರಿಗೆ ಸಮಸ್ಯೆ ತಪ್ಪಿಸಲು ಮುಂದಾಗಿದ್ರು. ಆದರೆ ಇದು ಬಿಬಿಎಂಪಿ ಕೆಲಸ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಿದ್ದ ಪೊಲೀಸರಿಗೆ ಈ ರೀತಿ ಟಾಸ್ಕ್ ಎಷ್ಟು ಸರಿ ಅಂತ ದೃಶ್ಯಾವಳಿ ಸಮೇತ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿ ಬಿಬಿಎಂಪಿ ಕಾರ್ಯವೈಖರಿಯನ್ನ ಪ್ರಶ್ನಿಸಿತ್ತು. ಅದಾದ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಸದ್ಯ ಗುಂಡಿಗೆ ಮುಕ್ತಿ ನೀಡುವ ಮೂಲಕ ತಾವು ಮಾಡಬೇಕಿದ್ದ ಜವಾಬ್ದಾರಿಯನ್ನ ತಾವೇ ನಿರ್ವಹಿಸಿದ್ದಾರೆ. ಸಿಟಿ ಬೆಂಗಳೂರಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಪೊಲೀಸರೇ ಬರಬೇಕಾಯ್ತಾ? ಪೊಲೀಸರ ಕೈಯಲ್ಲಿ ಇನ್ಯಾವ ಕೆಲಸವನ್ನ ಬಿಬಿಎಂಪಿ ಮಾಡಿಸುತ್ತೆ ಎನ್ನುವಂತಹ ಸುದ್ದಿಯನ್ನ 2 ದಿನದ ಹಿಂದಷ್ಟೇ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಬಿದ್ದಂತಹ ಗುಂಡಿಗಳಿಗೆ ಕೊನೆಗೂ ಮುಕ್ತಿ ಕೊಡುವಂತ ಕೆಲಸವನ್ನ ಮಾಡಿದೆ. ಈ ಮೂಲಕ ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸದ್ಯ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಬಿದ್ದಿದ್ದಂತಹ ಬೃಹತ್ ಗುಂಡಿಗಳಿಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಮೈಸೂರು ರಸ್ತೆ ಅಂದ್ರೆ ಟೌನ್ ಹಾಲ್ ಬಳಿಯ ಇರುವಂತಹ ರಸ್ತೆ ಏನಿದೆ, ಈ ರಸ್ತೆಯಲ್ಲೇ ಇರುವಂತದ್ದು. ಕಳೆದ 2-3 ದಿನದ ಹಿಂದಷ್ಟೇ ಈ ರಸ್ತೆಯಲ್ಲಿ ಹಲಸೂರು ಗೇಟ್ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಗುಂಡಿಯನ್ನ ಮುಚ್ಚುತ್ತಾ ಇದ್ರು. ಅಂದ್ರೆ ಆ ಬಾಂಡ್ಲಿ ಕಲ್ಲುಕೊಟ್ಟು ಜೊತೆಗೆ ಆ ಸುತ್ತಿಗೆ ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದು ರಸ್ತೆಯಲ್ಲಿ ಬಿದ್ದಿದ್ದಂತ ಗುಂಡಿಗೆ ಬೇರೆ ಕಡೆಯಿಂದ ಎಲ್ಲೋ ಒಂದ್ ಕಡೆಯಿಂದ ಮಣ್ಣನ್ನ ತರಿಸಿ ತಾವೇ ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ರಾತ್ರೋರಾತ್ರಿ ಅಲರ್ಟ್ ಆದ ಬಿಬಿಎಂಪಿ ಅಧಿಕಾರಿಗಳು ಕೂಡಲೇ ಆ ಭಾಗದ ಸುತ್ತಮುತ್ತ ಇದ್ದ ಸಂಪೂರ್ಣ ಗುಂಡಿಗಳಿಗೆ ಡಾಂಬರೀಕರಣ ಮಾಡುವ ಮೂಲಕ ಗುಂಡಿಗಳಿಗೆ ಮುಕ್ತಿ ನೀಡಿ ಸಮಸ್ಯೆ ಬಗೆಹರಿಸಿದ್ದಾರೆ. ಒಟ್ಟಾರೆ ಕೊನೆಗೂ ತಮ್ಮ ಕೆಲಸವನ್ನ ಬಿಬಿಎಂಪಿ ಮಾಡಿದೆ. ಇದೇ ರೀತಿ ನಗರದ ಇತರೆ ಭಾಗದಲ್ಲೂ ಮುಂದುವರೆಸಿದ್ರೆ ಸಮಸ್ಯೆ ಬಗೆಹರಿಯುವ ಜೊತೆಗೆ ಸಂಚಾರಿ ಪೊಲೀಸರು ಕೂಡ ನೆಮ್ಮದಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ರಾಘುಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.